ಇನ್ನೊಂದ್ಸಲ ಈ ಹುಡುಗಿ ತಂಟೆಗೆ ಬಂದೆ ಅಂದ್ರೆ ಬೇರೆ ಲೆವೆಲ್ ಅಲ್ಲಿ ನೋಡ್ತೀನಿ. ಒಟ್ನಲ್ಲಿ ಈ ಮಗು ವಿಷಯದಲ್ಲಿ ಇಬ್ರು ತುಂಬಾ ಕೇರ್ ತೋರಿಸ್ತಾ ಇದ್ದೀರಾ, ಏನೋ ಸ್ವಂತ ಮಗಳು ಅನ್ನೋ ಹಾಗೆ. ಈ ಮಗುನ ಅಡ್ಡ ಇಟ್ಕೊಂಡು ಅವಳ ಹೆಸರಲ್ಲಿ ನೀವಿಬ್ರು ತಿರ್ಗಾಡ್ತಾ ಇದ್ದೀರಾ ಅಂತ ಆಯ್ತು. ಇಂಥವ್ರ ಜೊತೆ ಮಾತು ಅನಾವಶ್ಯಕ. ನಾವು ಅಕ್ಷಯನ ಅವ್ರ ಮನೆಗೆ ಬಿಟ್ಬರೋಣ. ಮತ್ತೆ ನನ್ನ ಸ್ಕೂಟಿ ಆಮೇಲೆ ಬಂದು ತಗೊಳ್ಳೋಣ ಬಿಡು. ಏಯ್, ನಾವು ಅಕ್ಷಯನ ಅವಳ ಮನೆಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ. ನೀನು ಯಾವ ಆಟೋನೋ ಕ್ಯಾಬ್ನೋ ನಿನ್ ಗಂಡನ್ನೋ ಕರೆಸ್ಕೋ. ನಾನ್ ಬಂದ್ ಬಿಲ್ ಕಟ್ಟಾಯ್ತಲ್ಲ, ಅದಕ್ಕೆ ನನ್ನ ಅರ್ಧ ದಾರಿಲೇ ಬಿಟ್ಬಿಡ್ತೀಯ. ಅಗತ್ಯ ತೀರೋಗೋದಕ್ಕೆ ನೀನೇನ್ ಹಾಸ್ಪಿಟಲ್ ಬಿಲ್ ಲಕ್ಷ ಕಟ್ಟಿಲ್ಲ. ಆ 3-4 ಸಾವಿರನ ನಾವು ಕಟ್ಟೋದಕ್ಕಾಗತ್ತೆ. ನಿನ್ ಹತ್ರ ಸಾರಿ ಹೇಳಿಸ್ಬೇಕು ಅಂತ ಮಾತ್ರ ನಿನ್ನನ್ನು ಕರ್ಕೊಂಡು ಬಂದಿದ್ದು. ಅಕ್ಷಯ ದಯೆಯಿಂದ ತಪ್ಪಿಸ್ಕೊಂಡೆ. ಇನ್ನು ಡಿಸ್ಕಷನ್ ಅನಾವಶ್ಯಕ. ಹೋಗೋಣ ನಡಿ. ಬಾಮ ಬಾಮ್ಮ. ನಾನ್ ಏನ್ ಮಾಡೋಣ ಅಂತ ಅನ್ಕೊಂಡ್ರು ವಾಪಸ್ ಅದು ನನ್ನ ತಲೆಗೆ ಸುತ್ಕೋತಾ ಇದೆ. ಆದ್ರೂ ನಾನು ಈ ಹಾಸ್ಪಿಟಲ್ಗೆ ಬಂದಿದ್ದು ಒಳ್ಳೇದೇ ಆಯ್ತು. ಆ ಮೀರಾಗೆ ವಾರ್ನಿಂಗ್ ಕೊಟ್ಟು ಭಯ ಪಡಿಸಿದ್ದೀನಿ. ಇಲ್ಲ ಅಂತಿದ್ರೆ ಅವಳು ನಿಜ ಹೇಳೋದಕ್ಕೆ ರೆಡಿಯಾಗಿ ಹೋಗಿದ್ಲು. ನಾನಿವಾಗ ಅವಳಿಗೆ ಹೆದರ್ಸಿರೋದು ಅವಳಿಗೆ ಯಾವತ್ತಿಗೂ ನೆನ್ಪಿರತ್ತೆ. ಯಾವತ್ತೋ ಒಂದಿನ ನಾನಂತೂ ನಿಜ ಹೇಳೇ ಹೇಳ್ತೀನಿ. ನನ್ನ ಮೊಬೈಲ್ನ ನಿನ್ನ ಹತ್ರ ಇಟ್ಕೊಂಡು ನನ್ನ ಜೊತೆನೇ ಆಟ ಆಡ್ತೀಯಾ? ನಾನು ನಿನ್ನ ಜೊತೆ ಹೇಗೆ ಆಟ ಆಡ್ತೀನೋ ನೋಡೋ. ಬಾಮ್ಮ. ಶಾಂತ, ಅಕ್ಷಯ್ ಇನ್ನೂ ಯಾಕೆ ಮನೆಗೆ ಬಂದಿಲ್ಲ? ಬರ್ಲಿಲ್ಲ ಅಂದ್ರೆ ಒಳ್ಳೇದೇ ಆಯ್ತಲ್ಲ, ದರಿದ್ರ ದೂರ ಹೋಗುತ್ತೆ. ದೇವ್ರು ನಿನ್ಗೆ ಒಬ್ನೇ ಮಗನ್ ಕೊಟ್ಟಿದ್ದಾನೆ. ಇನ್ನೊಂದ್ ಮಗಳಾಗಿ ಅಕ್ಷಯ್ನ ಸ್ವೀಕರಿಸಮ್ಮ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಮಮ್ಮ ಏನ್ ಹೇಳ್ತಿದ್ದಾಳ ನೋಡಿ. ಯಾಕೆ ಏನು ಮಾತಾಡ್ತಿಲ್ವಲ್ಲ? ಯಾಕೆ ಯಾಕಮ್ಮ ಹಾಗೆ ಚುಚ್ಚಿ ಮಾತಾಡ್ತೀಯಾ? ಅನುಗ್ರಹಿಸದೇ ಇರೋದಲ್ಲ, ನನ್ನ ಸಂಪಾದನೆ ನನ್ನ ಸಂಸಾರಕ್ಕೆ ಸರಿ ಹೋಗಲ್ಲ ಅಂತ ಸುಮ್ಮನೆ ಆಗಿರೋದು. ಅಕ್ಷಯ, ಏನಾಯ್ತಮ್ಮ? ಏನಮ್ಮ ಇದು ತಲೆಲ್ ಗಾಯ? ಭಯ ಪಡ್ಬೇಡಿ. ನಾನು ನಿಮ್ಮ ಮೊಮ್ಮಗಳು ನನ್ನ ಗಾಡೀಲಿ ಬರಬೇಕಾದ್ರೆ ಚಿಕ್ಕ ಆಕ್ಸಿಡೆಂಟ್ ಆಯಿತು. ಆದ್ರೂ ಇವಳು ಮನೇಲಿ ಇರ್ದೇನೆ ಯಾವಾಗ್ಲೂ ಬೀದಿ ಬೀದಿ ತಿರುಗ್ತಾನೆ ಇರ್ತಾಳೆ. ಯಾವಾಗ ನೋಡಿದ್ರು ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ಮನೆಗೆ ಬರೋವರೆಗೂ ನಮಗೂ ಟೆನ್ಷನ್ನು. ಅಕ್ಷಯ ಮೇಲೆ ದೊಡ್ಡವ್ರಿಗಿರೋ ಪ್ರೀತಿ ಕೇರಿಂಗ್ ಇವರಿಗಿಲ್ಲ ಅಂತ ಇವರ ಮಾತನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಚಿಕ್ಕ ಮಗು ಮೇಲೆ ಚಾಡಿ ಹೇಳಿದ್ ಸಾಕು, ಇನ್ ಸುಮ್ಮನೆ ಇರಿ. ದಾರಿಲೇ ಬಿಡದೆ ಮನೆಯವ್ರಿಗೂ ಕರ್ಕೊಂಬಂದಿದ್ದೀರಮ್ಮ. ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ಗೊತ್ತಾಯ್ತಮ್ಮ. ನಮಗಿಂತ ಒಳ್ಳೆ ಮನಸ್ಸು ನಿಮ್ಮ ಮೊಮ್ಮಗಳದ್ದು ರೀ. ನನ್ನ ಎತ್ತಿನ ದಾಳಿಯಿಂದ ಕಾಪಾಡಿದ್ಲು. ನನಗೂ ಕೂಡ ತುಂಬಾ ವಿಚಿತ್ರವಾಗಿ ಪರಿಚಯ ಆದ್ಲು. ನಿಮ್ಮ ಮೊಮ್ಮಗಳಿಗೆ ತುಂಬಾ ದೊಡ್ಡವರ ಹಾಗೆ ಬುದ್ಧಿ ಬಂದಿದೆ. ಈ ಕೆಲವು ನಿಮಿಷದಲ್ಲಿ ನನಗರ್ಥ ಆಗಿದ್ದೇನು ಅಂದ್ರೆ, ಅಕ್ಷಯ್ಯಾಗೆ ಈ ಮನೇಲಿ ಆಗದೆ ಇರೋರು ಕೆಲವರು ಇದ್ದಾರೆ ಅಂತ.
ಅಕ್ಷಯ ಬಗ್ಗೆ ನನಗೆ ಗೊತ್ತಿರೋ ಹಾಗೆ ನಾನು ಹೇಳ್ತೀನಿ ಕೇಳಿ. ಈ ಮಗು ಯಾರ ಮನೇಲಿದ್ರೆ ಆ ಮನೆ ಅದೃಷ್ಟ ಮಾಡಿರೋ ಹಾಗೆ. ಯಾರ ಮನೇಲಿ ಏನ್ ಸಮಸ್ಯೆ ಇರುತ್ತೋ ಆ ಮನೆಯವ್ರಿಗೆ ಗೊತ್ತಿರುತ್ತೆ ಅಂತಾರೆ. ನೀವು ಏನೇನೋ ಮಾತಾಡಬೇಡಿ. ನನ್ನ ಮಗ ಸೊಸೆನಪ್ಪ. ಸೊಸೆಗೆ ಬಾಯಿ ಜಾಸ್ತಿ, ಮಗನಿಗೆ ಬಾಯೇ ಇಲ್ಲ. ಹೊರಗಿನವ್ರ ಮುಂದೆ ಏನಪ್ಪ ಆ ಮಾತುಗಳು? ನಿಮ್ಮ ಅಪ್ಪ ಅಮ್ಮಂಗೆ ಅಷ್ಟು ಜ್ಞಾನನೇ ಇದ್ದಿದ್ರೆ ನಮ್ಮ ಬದುಕು ಹಿಂಗ್ಯಾಕಿರ್ತಿತ್ತು. ಅವ್ರ ಮಾತು ಬಿಡಿ, ನೀವು ಕೂತ್ಕೊಳ್ಳಿ. ನೀವು ಕೂರ್ಸಿ ಕಾಫಿ ಕೇಳಿದ್ರೆ ಕಷ್ಟ. ನನಗೆ ಬೇಕಾದಷ್ಟು ಕೆಲಸ ಇದೆ. ಪರವಾಗಿಲ್ಲ ಬಿಡಿ. ಮಗುನ ಡ್ರಾಪ್ ಮಾಡಿ ಹೋಗೋಣ ಅಂತ ಬಂದ್ವಿ, ಹೊರಡ್ತೀವಿ. ನಿಮ್ಮ ಮೊಮ್ಮಗಳು ಮಾತ್ರ ಓದಲ್ಲಿ ಫಸ್ಟ್ ಬರ್ತಾಳೆ. ಯಾಕೆ ಅಂದರೆ ಅವಳ ಪದ್ಧತಿ, ಜ್ಞಾನ ಎಲ್ಲ ತುಂಬಾನೇ ಎತ್ತರದಲ್ಲಿದೆ. ಇಷ್ಟಕ್ಕೂ ನೀನೇನು ಓದ್ತಿದ್ಯಾ ಅಕ್ಷಯ? ಈ ಪುಸ್ತಕ ಎಲ್ಲ ಓದ್ತೀನಿ. ಅಕ್ಷಯ್ ಎಲ್ಲಿವರೆಗೂ ಸ್ಕೂಲ್ಗೆ ಹೋಗೇ ಇಲ್ಲ. ಯಾವಾಗ್ಲೂ ನನ್ನ ಬುಕ್ಸ್ನ ಓದ್ತಿರ್ತಾಳೆ. ಸ್ಕೂಲಿಗೆ ಹೋಗ್ದೇನೆ ಇಷ್ಟು ಸಂಸ್ಕಾರನ, ಇಷ್ಟೊಂದು ಜ್ಞಾನನ. ಗ್ರೇಟ್. ನೀವು ಇಲ್ಲಿವರೆಗೂ ಸ್ಕೂಲಿಗೆ ಯಾಕೆ ಜಾಯಿನ್ ಮಾಡಿಲ್ಲ ಅಂತ ನಿಮ್ಮ ಮನೆ ಪರಿಸ್ಥಿತಿನ ನೋಡಿ ನಾನು ಅರ್ಥ ಮಾಡ್ಕೋಬಲ್ಲೆ. ಅಕ್ಷಯ ವಿಷಯದಲ್ಲಿ ನಿಮ್ಗೇನಾದ್ರೂ ಅವಶ್ಯಕತೆ ಇದ್ರೆ ನನ್ನ ಕೇಳಿ. ಹೌದು ರೀ, ಅಕ್ಷಯನ್ ವಿಚಾರದಲ್ಲಿ ಯಾವುದೇ ಸಹಾಯ ಮಾಡೋಕ್ಕಾದ್ರೂ ನಾವು ಸಿದ್ಧವಾಗಿದ್ದೀವಿ. ಇನ್ನು ನಾವು ಹೊರಡ್ತೀವಿ. ಒಳ್ಳೇದಮ್ಮ. ಬಾಯ್ ಅಕ್ಷಯ. ಬಾಯ್. ಒಂದ್ ನಿಮಿಷ ನಿಂತ್ಕೊಳ್ಳಿ, ನಿಮ್ಗೆ ನನ್ನ ಫ್ರೆಂಡ್ ಪರಿಚಯ ಮಾಡಿಸ್ತೀನಿ. ಲೇಯ್, ನೀನು ಒಳಗಡೆ ಬಂದು ಓದ್ಕೊಳ್ಳೋ. ಬಾ ಬಾ ಬಾ, ನಡೀರಿ ನಡೀರಿ. ರುದ್ರ, ರುದ್ರ, ಇದಕ್ಕೆ ರುದ್ರ ಅಂತ ಹೆಸರಿಟ್ಟಿದ್ದೀನಿ. ಅವತ್ತಿದ್ದನ್ನ ನೀನೇ ಕಾಪಾಡಿದ್ದಲ್ವಾ? ನನಗೆ ನೆನಪಿದೆ. ಅಕ್ಷಯ, ನೀವಿಬ್ರು ಗುಡ್ ಫ್ರೆಂಡ್ಸಾ? ಹೌದು ಸರ್. ಕೆಲವು ಸಲ ಮನುಷ್ಯರ ಹತ್ರ ಸಿಗದಿರೋ ಅನುಬಂಧ ಈ ಪ್ರಾಣಿಗಳ ಹತ್ರ ಸಿಗತ್ತೆ. ನಿಮ್ ಫ್ರೆಂಡ್ಶಿಪ್ 100 ಕಾಲ ಇರಬೇಕು. ಬಾಯ್ ಬಾಯ್. ಬಾಯ್. ಒಂದು ನಿಮಿಷಮ್ಮ. ನಿಮ್ಮನ್ನ ಎಲ್ಲೋ ನೋಡ್ದಾಗಿದೆಯಮ್ಮ. ದೊಡ್ಡ ಮನೆ ಸೊಸೆ ಆಗ್ತಾಳೆ. ನೀನು ನಂಬಿದ್ರು ನಂಬದೆ ಹೋದ್ರು ದೈವ ಸಂಕಲ್ಪ ಏನಿದೆಯೋ ಅದೇ ನಡೆಯತ್ತಮ್ಮ. ಹಾ, ನೆನ್ಪಿಗೆ ಬಂದ್ರಿ. ಒಂದ್ಸಲ ನನ್ನ ಜಾತಕದ ಬಗ್ಗೆ ಹೇಳಿದ್ದು ನೀವೇ. ಹಾ ಹೌದಮ್ಮ, ನಾನೇ. ನಾನು ದೊಡ್ಡ ಮನೆ ಸೊಸೆ ಆಗ್ತೀನಿ ಅಂತ ಹೇಳಿದ್ರಿ. ಮದುವೆ ಆಯ್ತಾ? ಹೌದು, ಆಗಿದ್ದೀನಿ. ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದೇನಾ ಅಮ್ಮ? ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಸರಿ, ನಾವಿನ್ ಹೊರಡ್ತೀವಿ. ಒಳ್ಳೇದಮ್ಮ. ಹೋಗಿ ಬರ್ತೀವಿ. ಅಕ್ಷಯ, ಬಾಯ್. ಬಾಯ್ ಸರ್. ಪುಟ್ಟಿ, ಊಟ ಬಡಿಸ್ತೀನಿ ಬಾ. ರುದ್ರ, ನಡಿ. ಬಾಮ್ಮ.
ಯಾರು ನೀನು? ನನಗೆ ಫೋನ್ ಮಾಡಿ ಈ ಸಮಯದಲ್ಲಿ ನಮ್ಮ ಅತ್ತೆ ಮನೆಗೆ ಬರೋದಕ್ಕೆ ಯಾಕೆ ಹೇಳಿದೆ? ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಬಗ್ಗೆ ಮಾತ್ರ ನನಗೆ ಗೊತ್ತು. ನನ್ನ ಹೆಸರು ಕೋಮಲಿ. ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಕರೆದೆ. ಏನದು? ಹೇಳಿದ್ಮೇಲೆ ನನಗೆ ನ್ಯಾಯ ಕೊಡಿಸ್ತೀರಾ ಅನ್ನೋ ನಂಬಿಕೆಯಿಂದಾನೇ ನಾನು ನಿಮ್ಮನ್ನು ಕರೆದಿದ್ದು. ಮೊದಲು ನೀವು ಭಯ ಪಡ್ದೇನೆ ವಿಷಯ ಏನು ಅಂತ ಹೇಳಿ. ಈ ಮನೇಲಿ ವೇದವತಿಯವ್ರ ಮೊಮ್ಮಗಳಾಗಿ ಕೃಷ್ಣ ನಿಹಾರಿಕಳ ಮಗಳಾಗಿ ಬೆಳಿತಿರೋ ಶೌರ್ಯ ಅನ್ನೋ ಮಗು ಯಾರ್ದೋ ಅಲ್ಲ, ನನ್ನ ಮಗಳು. ನಾನು 9 ತಿಂಗಳು ಹೊತ್ತು ಹೆತ್ತು ಮಗಳು. ಸರೋಗೆಸಿಯ ಮುಖಾಂತರ ಮಗುನ ಹೆತ್ತಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತು. ಮಗುನ ಹೆತ್ತಿರೋ ತಾಯಿ ನೀವೇನಾ? ನಿಮ್ ವಿವರನ ಅವರು ತುಂಬಾ ಗೌಪ್ಯವಾಗಿಟ್ಟಿದ್ರು. ಮತ್ತೆ ನೀವ್ಯಾಕೆ ನನ್ನನ್ನು ಭೇಟಿ ಮಾಡಬೇಕು? ನಿಮಗೊಂದು ನಿಜ ಗೊತ್ತಾಗಬೇಕು. ನಾನು ದುಡ್ಡಿಗೆ ಆಸೆ ಪಟ್ಟು ನನ್ನ ಗರ್ಭನ ಬಾಡಿಗೆ ಕೊಡ್ಲಿಲ್ಲ ರೀ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಈ ಮಗುನ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನನ್ನ ಸ್ವಂತ ಮಗು ಹಾಗೆ ನೋಡ್ಕೋತೀನಿ. ಅಸಲಿ ವಿಷಯ ಇದು ರೀ. ನಿಹಾರಿಕಾ ನನ್ನ ಮಗಳ ಹತ್ರ ಅಮ್ಮ ಅಂತ ಕರ್ಸ್ಕೊಳ್ಳೋಕ್ಕೂ ಕೂಡ ಇಷ್ಟಪಡ್ತಿಲ್ಲ ರೀ. ಅಂಥವಳನ್ನ ನಾನು ಹೇಗೆ ಕ್ಷಮಿಸ್ಬೇಕು? ನೀವು ಹೇಳ್ತಾ ಇರೋದೆಲ್ಲ ನಿಜನಾ? ನಿಜ ರೀ. ಇವಾಗ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಅನ್ಕೋತಾ ಇದ್ದೀರಾ? ನಿಹಾರಿಕೆಯಿಂದ ನೀವು ಕೂಡ ತುಂಬ ನಷ್ಟ ಅನುಭವಿಸಿದ್ದೀರಾ. ತುಂಬ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು. ಇವಾಗ ನನಗಾಗಿದ್ದು ನಾನು ಹೇಳಿದ್ರೆ ಅವರೆಲ್ಲರೂ ನಂಬ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವಾದರೆ ಗಟ್ಟಿಯಾಗಿ ನನ್ನ ಪರ ವಾದ ಮಾಡೋಕ್ಕೆ ಆಗುತ್ತೆ. ನಿಹಾರಿಕಾ ನಿಜ ಸ್ವರೂಪ ಬಯಲಾಯಿತು ಅಂದರೆ ನಿಮಗೂ ನ್ಯಾಯ ಸಿಗುತ್ತೆ, ನನಗೂ ನ್ಯಾಯ ಸಿಗುತ್ತೆ. ನನ್ನ ಮಗಳು ನನಗೆ ಸಿಗ್ತಾಳೆ, ನಿಮ್ಮ ಗಂಡ ನಿಮಗೆ ಸಿಗ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ದುಷ್ಟರಿಬ್ಬರನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀವು ಹೇಳಿರೋ ನಿಜ ಉಪಯೋಗ ಆಗತ್ತೆ. ಅತ್ತೆ ಮುಂದೆ ಇರೋದನ್ನ ಇದಾಗೆ ಹೇಳೋಣ, ನಡೀರಿ. ಅತ್ತೆ, ಒಂದ್ಸಲ ಎಲ್ರೂ ಹೊರಗಡೆ ಬನ್ನಿ. ಏನಿ ಹಾರಿಕಾ, ಬೇಗ ಹೊರಗಡೆ ಬಾ. ಅವನಿ ಜೋರಾಗಿ ಕಿರ್ಚಿದ್ಲು ಅಂದ್ರೆ ದೊಡ್ಡ ಪಂಚಾಯಿತಿನೇ ಅಂತ ಆಯ್ತು. ಏನಾಯ್ತು? ಈ ಟೈಮಲ್ಲಿ ಬಂದು ಯಾಕೆ ಕಿರಿಸ್ತಾ ಇದೆಯಾ? ಏನ್ ವಿಷಯ? ಶೌರ್ಯ ಯಾರು? ನಮ್ಮ ಮಗಳು. ಹೇಗ್ ಮಗಳಾದ್ಲು? ಸರೋಗಸಿ ವಿಧಾನವಾಗಿ ಆಗಿರೋದು ಅಂತ ಅದೆಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ? ಏಯ್ ನಿಹಾರಿಕಾ, ನಿಜ ಹೇಳು. ಅದ್ರಲ್ಲಿ ಸುಳ್ಳೇನಿದ್ಯಮ್ಮ? ಇದೆ. ಏನಿದೆ? ನೀವೇ ಹೇಳ್ತೀರಾ, ನನ್ನ ಹೇಳು ಅಂತೀರಾ? ಇವಳಿಗೆ ಯಾವುದೋ ಒಂದು ರೀತಿನಲ್ಲಿ ನಿಜ ಗೊತ್ತಾಗಿರೋ ಹಾಗಿದೆ. ಅದಕ್ಕೆ ಈ ಸಮಯದಲ್ಲಿ ಬಂದು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅವನಿಗೆ ಶೌರ್ಯನ ಬಗ್ಗೆ ಏನೋ ಗೊತ್ತಾಗಿರೋ ಹಾಗಿದೆ. ಇವ್ರು ಯಾವುದು ಹೇಳಲ್ಲ ಬಿಡು. ನಿನಗೇನು ಗೊತ್ತಿದ್ಯೋ ನೀನು ಹೇಳಮ್ಮ. ಕೋಮಲಿ,
ಈ ಹುಡುಗಿ ಯಾರು? ಕಥೆಯಲ್ಲಿ ನಮಗ್ ಗೊತ್ತಿಲ್ದೇ ಇರೋ ಹೊಸ ಕ್ಯಾರೆಕ್ಟರ್ ತರ ಇದ್ದಾಳೆ. ಕೋಮಲಿ ಅವನಿನ್ ಭೇಟಿ ಆದ್ಲ, ಅವನಿನ್ನ ಕೋಮಲಿನ್ ಭೇಟಿ ಆದ್ಲ. ಏನ್ ನಡೆಯುತ್ತೆ ಇವಾಗ? ಯಾರು ಇವಳು? ನಿಹಾರಿಕಾಗಿಂತ ಮುಂಚೆ ಕೃಷ್ಣ ಭಾವಂಗೆ ಹೆಂಡತಿ ಆಗ್ಬೇಕಿದ್ದ ಹುಡುಗಿ. ಕೃಷ್ಣ ಭಾವನಿಂದ ಒಂದ್ ಮಗುಗೆ ತಾಯಿಯಾದ ಹುಡುಗಿ. ಶೌರ್ಯ ಸರೋಗೆಸಿ ಅನ್ನೋ ವಿಧಾನದಿಂದ ಹುಟ್ಟಿರೋ ಮಗು ಅಲ್ಲ. ಕೃಷ್ಣ ಭಾವ ಕೋಮಲಿ ಇಬ್ರು ಸಂಸಾರ ಮಾಡಿದಕ್ಕೆ ಹುಟ್ಟಿರೋ ಮಗು. ಕೃಷ್ಣ ಭಾವ ನಮ್ಮನೆಗ್ ಬರೋಕ್ ಮುಂಚೆ ಸ್ಲಮ್ಮಲ್ಲಿ ಇರ್ಬೇಕಾದ್ರೆ ಈ ಕೋಮಲಿ ಜೊತೆ ಪರಿಚಯ ಆಗಿ ಒಂದು ಸಂಬಂಧಕ್ಕೆ ದಾರಿ ಆಯ್ತು. ಆ ವಿಷಯ ಈ ಮಧ್ಯಾಹ್ನ ನಿಹಾರಿಕಾಗೆ ಗೊತ್ತಾಯ್ತು. ಅವಳು ಹೇಗಿದ್ರು ಅಬೋರ್ಷನ್ ಆಗಿತ್ತು. ಕೃಷ್ಣಗ್ ಹುಟ್ಟಿರೋ ಮಗುನ ಈ ಮನೆಗ್ ಸೇರ್ಸಿದ್ರೆ ಆ ರೀತಿಯಲ್ಲಾದ್ರೂ ಮೂಗುತ್ತಿನ ಸ್ವಂತ ಮಾಡ್ಕೋಬಹುದು ಅಂತ ನಿಹಾರಿಕಾ ಪ್ಲಾನ್ ಮಾಡಿದ್ಲು. ಮಗುನ್ ತಗೊಂಡ್ಮೇಲೆ ಕೋಮಲಿಗೆ ಸ್ವಲ್ಪ ದುಡ್ಡು ಕೊಟ್ಟು ಬಾಯಿ ಮುಚ್ಚಿದ್ಲು. ಮಗುನ ನಿಹಾರಿಕಾ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಪಾಪ ಕೋಮಲಿಗೆ ತುಂಬಾ ನೋವಾಗಿದೆ. ತನ್ನ ಮಗುನ ತನ್ನ ಹತ್ರಕ್ಕೆ ಸೇರಿಸಿ ನ್ಯಾಯ ಕೊಡಿಸ್ಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡ್ಲು. ನನ್ನ ಮಗಳ ಅವಶ್ಯಕತೆ ಮುಗ್ದಿದ್ದ ದಿನಾನೇ ಹೊರಗಡೆ ಆದ್ರೂ ಹಾಕ್ತಾಳೆ. ಇಲ್ಲ, ನನ್ನ ಮಗಳನ್ನ ಸಾಯಿಸಿದ್ರು ಸಾಯಿಸ್ಬಿಡ್ತಾಳೆ. ಈ ನಿಹಾರಿಕಾ ದೊಡ್ಡ ಪಾಪಿ. ನನ್ಗೆ ಅಷ್ಟಕ್ಕೂ ಇವಳ ಮೇಲೆ ನಂಬಿಕೆನೇ ಇಲ್ಲ. ಸುಳ್ಳು, ಎಲ್ಲ ಸುಳ್ಳು. ಈ ಅವನಿ ಮಾಡ್ತಾ ಇರೋ ಕುತಂತ್ರ ಇದೆಲ್ಲ. ಸುಳ್ಳು ಹೇಳ್ತಿರೋದು ನೀನು. ನಿನ್ ಬದುಕೆ ಸುಳ್ಳಿನ ಬದುಕು. ವೇದವತಿ ಅವರೇ, ಈ ನಿಹಾರಿಕಾ ಅವನಿಯವ್ರ ಕಾಲಿನ ಧೂಳಿಗೂ ಕೂಡ ಸರಿ ಹೋಗಲ್ಲ. ಇಂಥವಳನ್ನ ನೀವು ಮನೇಲಿ ಇಟ್ಕೊಂಡ್ರಿ ಅಂದ್ರೆ ನಿಮ್ ಕುಟುಂಬನ ಸರ್ವನಾಶ ಮಾಡ್ಬಿಡ್ತಾಳೆ. ಈ ಅವನಿನ ಮನೆಯಿಂದ ಹೊರಗಡೆ ಹಾಕಿರೋದಕ್ಕೆ ವಾಪಸ್ ಈ ಮನೆಗ್ ಬರೋದಕ್ಕೋಸ್ಕರ ದೊಡ್ಡ ಸ್ಕೆಚ್ ಹಾಕೊಂಡೇ ಬಂದಿದ್ದಾಳೆ. ಹೌದಮ್ಮ, ಇವರಿಬ್ರು ಸೇರಿ ನಮ್ಮೇಲೆ ತಪ್ಪು ಹೊರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇವ್ರ ಮಾತನ್ನ ನಂಬೇಡಿ. ನಾನ್ ಸುಳ್ಳು ಹೇಳ್ತಿದ್ದೀನಾ? ನಾನ್ ಸುಳ್ಳು ಹೇಳ್ತಿದ್ದೀನಾ? ನಿನ್ಗೆ ನನ್ ಜೊತೆ ಸಂಬಂಧ ಇರ್ಲಿಲ್ವಾ? ನೀನ್ ನನ್ ಜೊತೆ ಸಂಸಾರ ಮಾಡ್ಲಿಲ್ವಾ? ನಮ್ ಮಧ್ಯೆ ಅಷ್ಟಕ್ಕೂ ಸಂಬಂಧನೇ ಇಲ್ವಾ? ಅಮ್ಮನವ್ರ ಮೇಲೆ ಆಣೆ ಮಾಡು, ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡು. ಮಾಡು ಕೃಷ್ಣ, ಆಣೆ ಮಾಡು. ನಾನ್ ಹೇಳಿದ್ದೆಲ್ಲ ನಿಜ ಅಲ್ಲ ಅಂತ ನೀನು ಆಣೆ ಮಾಡು ನಿಹಾರಿಕಾ. ನಿಹಾರಿಕಾ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವಳು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲಾದ್ರೂ ಆಣೆ ಮಾಡ್ತಾಳೆ. ನನಗೂ ಈ ವಿಷಯದಲ್ಲಿ ಮೊದ್ಲಿಂದನೂ ಬೇರೆ ಬೇರೆ ರೀತಿಯಲ್ಲಿ ಅನುಮಾನ ಇತ್ತು. ಹೀಗ್ ಹೊರಗ್ ಬಂತು. ಹೌದು, ನನಗೂ ಅವಾಗವಾಗ ಅನ್ನಿಸ್ತಾ ಇತ್ತು. ಆದ್ರೆ ಇವರಿಬ್ರು ಮಾತನ್ನ ನಂಬಿದ್ವಿ. ಶೌರ್ಯ ಮೇಲೆ ನೀನ್ ತೋರಿಸ್ತಿರೋ ವರ್ತನೆ ನೋಡ್ತಿದ್ರೆ ಇವ್ರು ಹೇಳಿದ್ದೆ ನಿಜ ಅಂತ ಅನಿಸ್ತಿದೆ. ನೀವು ಹಾಗೆಲ್ಲ ಹೇಗ್ ನಂಬ್ತೀರಾ? ನಾನು ನಿಮ್ ಮೇಲೆ ಏನೋ ಒಂದು ಆರೋಪ ಮಾಡ್ತೀನಿ. ಇವಾಗ ನೀವ್ ಒಪ್ಕೋತೀರಾ? ನೋಡ್ರಮ್ಮ, ಇದು ನಿಜಾನೋ ಸುಳ್ಳು ಅಂತ ಗೊತ್ತಾಗಬೇಕು ಅಂದ್ರೆ ಬಲವಾದ ಆಧಾರಗಳಿರಬೇಕು. ಆಗ್ಲೇ ನಿಮ್ ವಾದ ಬಲವಾಗಿರುತ್ತೆ, ಮತ್ತೆ ನಿಮ್ಗೆ ನ್ಯಾಯನೂ ಸಿಗುತ್ತೆ. ವಿಷಯ ಆಧಾರದ ಹತ್ರಕ್ಕೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಹತ್ರ ಇರೋ ಆಧಾರನ ತೋರಿಸಿ.